ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತ ಕೇಳ್ತಾರಲ್ಲ ಬಿಜೆಪಿ ಮತ್ತೆ ಕುಮಾರಸ್ವಾಮಿ ಅವರು ಕೊಡಬೇಕಾಗಿರೋದು ರಾಜೀನಾಮೆ ಮೊದಲೇ ಆಗಿ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗಿರೋದು. ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ನೀವು ಪ್ರಾಸಿಕ್ಯೂಷನ್ ಮಾಡಿಬಿಟ್ಟು ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ಲೋಕಾಯುಕ್ತ ಅವರು SIT ಮತ್ತೆ ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿರೋದು ನಿಮ್ಮನ್ನ. ನೀವು ಕೊಡಬೇಕಾಗಿರೋ ರಾಜೀನಾಮೆ. ನೀವು ಸಿದ್ದರಾಮಯ್ಯ ಬಗ್ಗೆ ನೈತಿಕ ಯಾವ ಹಕ್ಕು ಇಲ್ಲ ನಿಮ್ಮ ತಮ್ಮ ಮಾತಾಡೋಕ್ಕೆ. ಮಾತಾಡಿದ್ರೆ ಧಮಕಿ ಹಾಕೋದು, ಮಾತಾಡಿದ್ರೆ ಬ್ಲ್ಯಾಕ್ ಮೇಲ್ ಮಾಡೋದು. ಎಷ್ಟು ದಿನ ಅಂತ ನಡೀತದೆ ಕುಮಾರಸ್ವಾಮಿ ಅವರೇ? ಎಷ್ಟು ದಿನ ಅಂತ ನಡೀತದೆ? ಯಾವ ನೈತಿಕ ಹಕ್ಕಿದೆ ನೀವು ಸಿದ್ದರಾಮಯ್ಯ ಬಗ್ಗೆ ಮಾತ್ರ? 100 ಸಿದ್ದರಾಮಯ್ಯ ಬಂದರು. 100 ಸಿದ್ದರಾಮಯ್ಯ ಬೇಕಾಗಿಲ್ಲ. ಒಬ್ಬ ಜಮೀರ್ನ ಫೇಸ್ ಮಾಡಿ ಮೊದಲೇ ನೀವು. 100 ಸಿದ್ದರಾಮಯ್ಯ ಬಂದು ಬಾಯಿ ಇದೆಯಾ ಅಂತ ಏನು ಬೇಕಾದ್ರೂ ಮಾತಾಡೋದ ನೀವು? ಬಾಯಿ ಇದ್ರೆ ಏನು ಬೇಕಾದ್ರೂ ಮಾತಾಡಿದ್ರ? ಮೊನ್ನೆ ನಾನು ರಾಮನಗರಲ್ಲಿ ನಾನು ಸುಮ್ಗಿದ್ದೀನಿ, ತಾಳ್ಮೆ ಆಗಿದ್ದೀನಿ. ನಾನು ಮೊನ್ನೆ ರಾಮನಗರಲ್ಲಿ ಒಂದು ಹೇಳಿಕೆ ಕೊಟ್ಟೆ. ನಾನು ರಾಜಕೀಯ ನಾನು ಹೇಳಿದ್ದೀನಿ. ನಾನು ಏನಂತ ಹೇಳಿದೆ? ನಾನು ರಾಮನಗರ ಡಿಸ್ಟಿಕ್ಗೆ ನಮ್ಮ ಸರ್ಕಾರ, ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 37,000 ಮನೆಗಳು ಕೊಟ್ಟಿದ್ರಿ. ನೀವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು 2018ಇಂದ 2019ವರೆಗೂ ಮುಖ್ಯಮಂತ್ರಿ ಆಗಿದ್ರಿ. ಅವಾಗ ಎಷ್ಟು ಮನೆಗಳು ಕೊಟ್ಟಿದ್ರಿ ತಾವು? 670 ಮನೆಗಳು ಕೊಟ್ಟಿದ್ರಿ. ಕೇಳಿ ತಪ್ಪ? ನಿಮ್ಮ ಡಿಸ್ಟಿಕ್ಗೆ ಅಲ್ಲಿಂದ ಆಯ್ಕೆಯಾಗಿ ರಾಮನಗರಿಂದ MLA ಆಗಿ ಮುಖ್ಯಮಂತ್ರಿ ಆಗಿ ಕಾರಣಕ್ಕೋಸ್ಕರ ನಾನು ಕೇಳಿದೆ. ನಾನು 670 ಮನೆ ಕೊಟ್ಟಿದ್ದೆ. ಅದಕ್ಕೆ ನೀವೇನು ಉತ್ತರ ಕೊಟ್ಟಿದ್ದೀರಾ? ಏನು ಹೇಳಿದ್ದೀರಾ ನೀವು? ಅದಾದ್ಮೇಲೆ ಅವನು ಹೇಳಕ್ಕೆ, ಅವನು ಕೇಳಕ್ಕೆ, 1 ಬಸ್ಗೆ 2 ನಂಬರ್ ಹಾಕಿ ಓಡಿಸೋನು ಅಂತ. ಮನೆ ಕುಮಾರಸ್ವಾಮಿಗೆ ಜ್ಞಾನ ಇರಲಿ. ಒನ್ ಬಸ್ಗೆ 2 ನಂಬರ್ ಹಾಕೊಂಡು ಓಡಿಸಿದ್ರಿ ಅಂತ ತಾವು ಹೇಳ್ತಾ ಇದ್ರಲ್ಲ, ಅದು ನಂದಲ್ಲ. ಆಯ್ತಪ್ಪ, ಹಂಗಾಗಿ ಓಡಿಸಿದ್ದಕ್ಕೆ 2017ವರೆಗೂ ನೀವೇನಕ್ಕೆ ಇಟ್ಕೊಂಡಿದ್ರಿ? ಗೊತ್ತಿರಲಿಲ್ಲ ಅವಾಗ. ಇದಾಗಿರೋದು 2002ರಲ್ಲಿ. ನಂದಿಲ್ಲ ಅದು. ಕೋರ್ಟಿಂದ ಕ್ಲೀನ್ ಚಿಟ್ ತಗೊಂಡಿದ್ದೀನಿ ನಾನು. ಕೋರ್ಟಿಂದ ಕ್ಲೀನ್ ಚಿಟ್ ತಗೊಂಡು ಬಿ ರಿಪೋರ್ಟ್ ಆಗಿದ್ದಾರೆ. ನಮ್ಮ ಚಿಕ್ಕಪ್ಪನ ಗಾಡಿ ಅದು. ನನ್ನ ವೆಹಿಕಲ್ ಅಲ್ಲ ಅದು. ಪದೇ ನನಗೆ ಬೇರೆಯವ್ರ ಥರ ನನಗೆ ಇದು ಮಾಡಕ್ಕೆ ಹೋಗ್ಬೇಡಿ ನೀವು ದಯಮಾಡಿ. ನಿಮ್ಮಂಗೆ ಯಾವ ಇಲ್ಲಿಗಲ್ ಕೆಲಸ ನಾನು ಮಾಡಿಲ್ಲ. ಕಾನೂನು ಬಿಟ್ಟು ಕೆಲಸ ಮಾಡೋದು ನೀವು. 1 ಬಸ್ಗೆ 2 ನಂಬರ್ ಹಾಕಿದ್ದಾನೆ. ನೀವೇನು ಮಾಡಿದ್ದೀರಾ? ಎಳ್ಳ ಬಾಯಿ ಬಿಟ್ಟು ಇಲ್ಲಿಗಲ್ ಹೇಳ. ನಾನು ಕುಮಾರಸ್ವಾಮಿ ಅವರೇ, ನಂದಲ್ಲ ಬಸ್ ಅದು. ದಾಖಲೆ ಕೊಡ್ತೀನಿ ನಾನು. ಕೋರ್ಟಲ್ಲಿ ಕ್ಲೀನ್ ಶೀಟ್ ತಗೊಂಡಿದ್ದೀನಿ ನಾನು. ನಮ್ಮ ಚಿಕ್ಕಪ್ಪ ಮಾಡಿರೋದು. ಚಿಕ್ಕಪ್ಪ ಮಾಡಿದ ಆರೋಪನ ನನ್ನ ಮೇಲೆ ಓಡಿಸ್ತಾ ಇದ್ದೀರಾ ತಾವು. ನೀವೇನು ಮಾಡಿದ್ದೀರಾ? ಒಂದು ಮನೆಯಲ್ಲಿ ಇಟ್ಕೊಂಡು ಆಚೆ ಏನು ಮಾಡಿದ್ದೀರಾ? ಬಾಯಿ ಬಿಡ್ಲ ನಾನು? ಬೇಡ, ದಯಮಾಡಿ ಬೇಡ. ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತ ಕೇಳ್ತಾರಲ್ಲ ಬಿಜೆಪಿ ಮತ್ತೆ ಕುಮಾರಸ್ವಾಮಿ ಅವರು ಕೊಡಬೇಕಾಗಿರೋದು ರಾಜೀನಾಮೆ ಮೊದಲೇ ಆಗಿ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗಿರೋದು. ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ನೀವು ಪ್ರಾಸಿಕ್ಯೂಷನ್ ಮಾಡಿಬಿಟ್ಟು ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ಲೋಕಾಯುಕ್ತ ಅವರು SIT ಮತ್ತೆ ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿರೋದು ನಿಮ್ಮನ್ನ. ನೀವು ಕೊಡಬೇಕಾಗಿರೋ ರಾಜೀನಾಮೆ. ನೀವು ಸಿದ್ದರಾಮಯ್ಯ ಬಗ್ಗೆ ನೈತಿಕ ಯಾವ ಹಕ್ಕು ಇಲ್ಲ ನಿಮ್ಮ ತಮ್ಮ ಮಾತಾಡೋಕ್ಕೆ. ಮಾತಾಡಿದ್ರೆ ಧಮಕಿ ಹಾಕೋದು, ಮಾತಾಡಿದ್ರೆ ಬ್ಲ್ಯಾಕ್ ಮೇಲ್ ಮಾಡೋದು. ಎಷ್ಟು ದಿನ ಅಂತ ನಡೀತದೆ ಕುಮಾರಸ್ವಾಮಿ ಅವರೇ? ಎಷ್ಟು ದಿನ ಅಂತ ನಡೀತದೆ? ಯಾವ ನೈತಿಕ ಹಕ್ಕಿದೆ ನೀವು ಸಿದ್ದರಾಮಯ್ಯ ಬಗ್ಗೆ ಮಾತ್ರ? 100 ಸಿದ್ದರಾಮಯ್ಯ ಬಂದರು. 100 ಸಿದ್ದರಾಮಯ್ಯ ಬೇಕಾಗಿಲ್ಲ. ಒಬ್ಬ ಜಮೀರ್ನ ಫೇಸ್ ಮಾಡಿ ಮೊದಲೇ ನೀವು. 100 ಸಿದ್ದರಾಮಯ್ಯ ಬಂದು ಬಾಯಿ ಇದೆಯಾ ಅಂತ ಏನು ಬೇಕಾದ್ರೂ ಮಾತಾಡೋದ ನೀವು? ಬಾಯಿ ಇದ್ರೆ ಏನು ಬೇಕಾದ್ರೂ ಮಾತಾಡಿದ್ರ? ಮೊನ್ನೆ ನಾನು ರಾಮನಗರಲ್ಲಿ ನಾನು ಸುಮ್ಗಿದ್ದೀನಿ, ತಾಳ್ಮೆ ಆಗಿದ್ದೀನಿ. ನಾನು ಮೊನ್ನೆ ರಾಮನಗರಲ್ಲಿ ಒಂದು ಹೇಳಿಕೆ ಕೊಟ್ಟೆ. ನಾನು ರಾಜಕೀಯ ನಾನು ಹೇಳಿದ್ದೀನಿ. ನಾನು ಏನಂತ ಹೇಳಿದೆ? ನಾನು ರಾಮನಗರ ಡಿಸ್ಟಿಕ್ಗೆ ನಮ್ಮ ಸರ್ಕಾರ, ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 37,000 ಮನೆಗಳು ಕೊಟ್ಟಿದ್ರಿ. ನೀವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು 2018ಇಂದ 2019ವರೆಗೂ ಮುಖ್ಯಮಂತ್ರಿ ಆಗಿದ್ರಿ. ಅವಾಗ ಎಷ್ಟು ಮನೆಗಳು ಕೊಟ್ಟಿದ್ರಿ ತಾವು? 670 ಮನೆಗಳು ಕೊಟ್ಟಿದ್ರಿ. ಕೇಳಿ ತಪ್ಪ? ನಿಮ್ಮ ಡಿಸ್ಟಿಕ್ಗೆ ಅಲ್ಲಿಂದ ಆಯ್ಕೆಯಾಗಿ ರಾಮನಗರಿಂದ MLA ಆಗಿ ಮುಖ್ಯಮಂತ್ರಿ ಆಗಿ ಕಾರಣಕ್ಕೋಸ್ಕರ ನಾನು ಕೇಳಿದೆ. ನಾನು 670 ಮನೆ ಕೊಟ್ಟಿದ್ದೆ. ಅದಕ್ಕೆ ನೀವೇನು ಉತ್ತರ ಕೊಟ್ಟಿದ್ದೀರಾ? ಏನು ಹೇಳಿದ್ದೀರಾ ನೀವು? ಅದಾದ್ಮೇಲೆ ಅವನು ಹೇಳಕ್ಕೆ, ಅವನು ಕೇಳಕ್ಕೆ, 1 ಬಸ್ಗೆ 2 ನಂಬರ್ ಹಾಕಿ ಓಡಿಸೋನು ಅಂತ. ಮನೆ ಕುಮಾರಸ್ವಾಮಿಗೆ ಜ್ಞಾನ ಇರಲಿ. 1 ಬಸ್ಗೆ 2 ನಂಬರ್ ಹಾಕೊಂಡು ಓಡಿಸಿದ್ರಿ ಅಂತ ತಾವು ಹೇಳ್ತಾ ಇದ್ರಲ್ಲ, ಅದು ನಂದಲ್ಲ. ಆಯ್ತಪ್ಪ, ಹಂಗಾಗಿ ಓಡಿಸಿದ್ದಕ್ಕೆ 2017ವರೆಗೂ ನೀವೇನಕ್ಕೆ ಇಟ್ಕೊಂಡಿದ್ರಿ? ಗೊತ್ತಿರಲಿಲ್ಲ ಅವಾಗ. ಇದಾಗಿರೋದು 2002ರಲ್ಲಿ. ನಂದಿಲ್ಲ ಅದು. ಕೋರ್ಟಿಂದ ಕ್ಲೀನ್ ಚಿಟ್ ತಗೊಂಡಿದ್ದೀನಿ ನಾನು. ಕೋರ್ಟಿಂದ ಕ್ಲೀನ್ ಚಿಟ್ ತಗೊಂಡು ಬಿ ರಿಪೋರ್ಟ್ ಆಗಿದ್ದಾರೆ. ನಮ್ಮ ಚಿಕ್ಕಪ್ಪನ ಗಾಡಿ ಅದು. ನನ್ನ ವೆಹಿಕಲ್ ಅಲ್ಲ ಅದು. ಪದೇ ನನಗೆ ಬೇರೆಯವ್ರ ಥರ ನನಗೆ ಇದು ಮಾಡಕ್ಕೆ ಹೋಗ್ಬೇಡಿ ನೀವು ದಯಮಾಡಿ.
ನಿಮ್ಮಂಗೆ ಯಾವ ಇಲ್ಲಿಗಲ್ ಕೆಲಸ ನಾನು ಮಾಡಿಲ್ಲ. ಕಾನೂನು ಬಿಟ್ಟು ಕೆಲಸ ಮಾಡೋದು ನೀವು. ಒಂದ್ ಬಸ್ಗೆ 2 ನಂಬರ್ ಹಾಕಿದ್ದಾನೆ. ನೀವೇನ್ ಮಾಡಿದಿರಾ? ಎಳ್ಳ ಬಾಯಿ ಬಿಟ್ಟಿ ಇಲ್ಲಿಗಲ್ ಹೇಳ ನಾನು ಕುಮಾರಸ್ವಾಮಿ ಅವರೇ. ನಂದೆಲ್ಲ ಬಸ್ ಅದು, ದಾಖಲೆ ಕೊಡ್ತೀನಿ ನಾನು. ಕೋರ್ಟಲ್ಲಿ ಕ್ಲೀನ್ ಶೀಟ್ ತಗೊಂಡಿದ್ದೀನಿ ನಾನು. ನಮ್ ಚಿಕ್ಕಪ್ಪ ಮಾಡಿರೋದು. ಚಿಕ್ಕಪ್ಪ ಮಾಡಿದ ಆರೋಪನ ನನ್ನ ಮೇಲೆ ಹೊರಿಸ್ತಾ ಇದ್ದೀರ ತಾವು. ನೀವೇನ್ ಮಾಡಿದಿರಾ? ಒಂದ್ ಮನೆಯಲ್ಲಿ ಇಟ್ಕೊಂಡು ಆಚೆ ಏನ್ ಮಾಡಿದಿರಾ? ಬಾಯ್ ಬಿಡ್ಲಾ ನಾನು? ಬೇಡ, ದಯಮಾಡಿ ಬೇಡ.